ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕಾರ್ಯಾಚರಣೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಬೆಂಗಳೂರಿನ 17 ಕಡೆ ಇಡಿ ಅಧಿಕಾರಿಗಳ ದಾಳಿ. ಬಿಟ್ಕಾಯಿನ್ ಕೇಸ್ನಲ್ಲಿ ಶ್ರೀಕಿ ಜೊತೆ ನಂಟು. ಶಾಸಕರ ಮನೆ ಸೇರಿ 17 ಕಡೆ ಇಡಿ ಪರಿಶೀಲನೆ. ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೆ ರೇಡ್. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೂ ಇಡಿ ರೇಡ್. ದಾಖಲೆಗಳ ಪರಿಶೀಲನೆ ಮಾಡುತ್ತಿರೋ ಅಧಿಕಾರಿಗಳು. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕಿ 4.50 ಕೋಟಿ ಅಕ್ರಮ ವ್ಯವಹಾರ ಆರೋಪ ಕೇಳಿಬಂದಿತ್ತು. ಶ್ರೀಕಿ ಜೊತೆ ನಲಪಾಡ್ 6 ವರ್ಷದ ಆರ್ಥಿಕ ವ್ಯವಹಾರ. ಇಬ್ಬರು ಸೇರಿ 4.5 ಕೋಟಿ ರೂಪಾಯಿ ವಹಿವಾಟು. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಕೊಟ್ಟಿದೆ. 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ, ಜೊತೆಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ನಲಪಾಡ್ ಅವರ ಮೇಲೆ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ಶ್ರೀಕಿ ತಾನು ಕದ್ದ ಬಿಟ್ಕಾಯಿನ್ಗಳನ್ನ ನಗದು ರೂಪಕ್ಕೆ ಪರಿವರ್ತನೆ ಮಾಡಲಿಕ್ಕೆ, ಅವುಗಳನ್ನ ಅಂದ್ರೆ ಸೇಫ್ ಆಗಿ ಇಡ್ಲಿಕ್ಕೆ ರಾಜಕೀಯ ಪ್ರಭಾವ ಇರುವಂತಹ ವ್ಯಕ್ತಿಗಳ ಮೊರೆ ಹೋಗ್ತಿದ್ದ ಅನ್ನೋ ಆರೋಪ ಕೂಡ ಇತ್ತು. ಅದರ ಜೊತೆಗೆ ಶ್ರೀಕಿಯ ಒಂದು ಐಷಾರಾಮಿ ಹೋಟೆಲ್ ವಾಸ್ತವ್ಯ ಆಗಿರಬಹುದು, ಜೊತೆಗೆ ಐಷಾರಾಮಿ ಲೈಫ್ ಲೀಡ್ ಮಾಡೋದಾಗಿರಬಹುದು, ಪ್ರವಾಸದ ಖರ್ಚು ವೆಚ್ಚಗಳಾಗಿರಬಹುದು, ಅದೆಲ್ಲವನ್ನು ಕೂಡ ನಲಪಾಡ್ ಅವರು ನೋಡ್ಕೊಳ್ತಾ ಇದ್ರು ಎಂಬ ಗಂಭೀರ ಆರೋಪ ಕೂಡ ಇತ್ತು. ಇದಕ್ಕೆ ಪ್ರತಿಯಾಗಿ ಶ್ರೀಕಿ ಹಣ ಕೂಡ ನೀಡ್ತಾ ಇದ್ದ ಅಂತ ಕೂಡ ಸದ್ಯಕ್ಕೆ ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ಈ ಆರೋಪದ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಈಗ ಶಾಕ್ ಅನ್ನ ನೀಡಿದ್ದಾರೆ. 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ, ಜೊತೆಗೆ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. 17 ಕಡೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ತನಿಖೆಗೆ ಉಪಯುಕ್ತವಾಗುವಂತಹ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಸಿಗುತ್ತಾ ಅಂತ ಸರ್ಚ್ ಮಾಡಿರ್ತಾರೆ. ಏನಾದ್ರೂ ಡಾಕ್ಯುಮೆಂಟ್ ಸಿಕ್ಕಿದ್ರೆ ಅದೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರ್ತಾರೆ. ಇನ್ನು ಮುಖ್ಯವಾಗಿ ಅಕ್ರಮ ಏನಿದಾವೆ, ಈ ಒಂದು ಮೂಲಗಳನ್ನು ನಾವು ಕೆದಕ್ತಾ ಹೋದ್ರೆ 4.50 ಕೋಟಿ ಮೊತ್ತದ ವ್ಯವಹಾರದಲ್ಲಿ ನಲಪಾಡ್ ಪಾಲುದಾರಿಕೆ ಇದೆ ಅಂತ ಕೂಡ ಸದ್ಯಕ್ಕೆ ಡೌಟ್ ವ್ಯಕ್ತವಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಕೊಟ್ಟಿದ್ದಾರೆ. 17 ಸ್ಥಳಗಳಲ್ಲಿ ಈಗ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಏನಾದ್ರೂ ಡಾಕ್ಯುಮೆಂಟ್ಸ್ ಏನಾದ್ರೂ ಸಿಕ್ಕಿದ್ಯಾ ಇಡಿ ಅಧಿಕಾರಿಗಳಿಗೆ? ಜೊತೆಗೆ ಯಾವ ರೀತಿ ಪರಿಶೀಲನೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ? ಸಾಹಿತ್ಯ ಏನು ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಿಗ್ಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಎನ್ಕಂಬರೆನ್ಸ್ ಏನೈತೆ, ಈಗ ಅಧಿಕಾರಿಗಳು ಬೆಳಿಗ್ಗೆ ಈಗ ಶಾಕ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಹಲವು ಭಾಗಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿ 17 ಜಾಗಗಳಲ್ಲಿ ಈಗ ತೀವ್ರ ಶೋಧ ನಡೆಸಿದ್ದಾರೆ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖ ಆರೋಪ ಆಗಿರ್ತಕ್ಕಂಥ ಶ್ರೀಕಿ ಜೊತೆ ಈಗ ಆರ್ಥಿಕ ವ್ಯವಹಾರ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಎಲ್ಲಾ ದಾಖಲೆಗಳನ್ನು ಈಗಾಗಲೇ ಒಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರನ್ನೂ ಕೂಡ ಒಳಗನ್ನು ಕೂಡ ಬಿಡ್ತಾ ಇಲ್ಲ, ಯಾರನ್ನೂ ಹೊರಗೆ ಆಚೆಯನ್ನು ಹೋಗೋಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ ಈ ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿ ನಡೆದು ಇದೊಂದು ಈ ದಾಳಿಯಲ್ಲಿ ಶಾಸಕ ಹ್ಯಾರಿಸ್ ಅವರ ನಿವಾಸ ಸೇರಿದಂತೆ ವಿಶೇಷ ಒಂದು ನಲಪಾಡ್ ಏನಿದ್ದಾನೆ ಅವರ ಮನೆ ಮೇಲೆ ಕೂಡ ಇಡಿ ಅಧಿಕಾರಿಗಳು ಈಗ ದಾಳಿ ನಡೆಸಿದ ಬಳಿಕ ಈಗ ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಹಣಕಾಸು ವ್ಯವಹಾರ ಮತ್ತು ಸಂಪೂರ್ಣ ಮಾಹಿತಿಗಳನ್ನು ಈಗಾಗಲೇ ಎಲ್ಲವನ್ನೂ ಕೂಡ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಹಲವು ಒಂದು ಎಲೆಕ್ಟ್ರಾನಿಕ್ ಸಾಧನಗಳಿರ್ಬೋದು, ಬ್ಯಾಂಕಿಗೆ ಸಂಬಂಧಿಸಿದಂತೆ ಎಲ್ಲವೂ ದಾಖಲೆಗಳನ್ನು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಸದ್ಯ ಬಂದಿರುವಂತಹ ಮಾಹಿತಿ. ಬಿಟ್ಕಾಯಿನ್ ಹಗರಣದ ಪ್ರಮುಖ ಆರೋಪಿ ಶ್ರೀಕಿ ಇರ್ತಕ್ಕಂಥ ನಲಪಾಡ್ ಜೊತೆ ಆರ್ಥಿಕ ನಂಟಿಸಿಕೊಂಡಿದ್ರು ಎಂಬ ಒಂದು ಗಂಭೀರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣ ಈ ವರ್ಷಗಳ ಇಬ್ಬರು ನಡುವೆ ಒಂದು ಹಣಕಾಸಿನ ವ್ಯವಹಾರ ನಡೆದಿತ್ತು ಅಂತ ಹೇಳ್ಬೋದು. ಇದೆಲ್ಲವನ್ನು ಆಧಾರದಲ್ಲಿ ಇಟ್ಕೊಂಡು ಬೆಳಗ್ಗೆ ರೋಹನ್, ಮುಖ್ಯವಾಗಿ 17 ಕಡೆ ಅಂದ್ರೆ 17 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡಿರೋದ್ರಿಂದ ಎಷ್ಟು ಗಂಟೆಯಿಂದ ಈ ಒಂದು ದಾಳಿ ಪ್ರಕ್ರಿಯೆ ನಡೀತಾ ಇದೆ, ಜೊತೆಗೆ ಎಷ್ಟು ಅಧಿಕಾರಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಏನಂದ್ರೆ ಇದು ಎನ್ಕಂಬರೆನ್ಸ್ ಡೈರೆಕ್ಟರೇಟ್ ಏನಿದೆ ಇದು ಸತತ ಏನಂತಂದ್ರೆ ಇಡೀ ದಾಳಿ ಈಗ 17 ಜಾಗಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆದು ಎಷ್ಟು ಅಧಿಕಾರಿಗಳು ಒಳಗಿದ್ದಾರೆ ಅನ್ನೋ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿಲ್ಲ. ಏನಂತಂದ್ರೆ ಇದು ಬೆಳಗಿನ ಜಾವ ಸರಿಸುಮಾರು 6:15 ಆರಂಭವಾದಂತ ಈ ಒಂದು ಕಾರ್ಯಾಚರಣೆ ಮತ್ತು ಈ ಎಲ್ಲ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಪ್ರಮುಖ ಒಂದು ದಾಖಲೆಗಳನ್ನ ಸಂಪೂರ್ಣವಾಗಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಡಿ ಹಣಕಾಸು ಇಡಿ ಯಾವ್ಯಾವ ದಾಖಲೆಗಳನ್ನ ತೆಗೆದುಕೊಳ್ಳುತ್ತಂತ ಇನ್ನಷ್ಟು ಕಾದು ನೋಡ್ಬೇಕು. ಯಾಕಂತಂದ್ರೆ ಈ ರಾಜಕೀಯವಾಗಿ ಗಮನಿಸೋದಿದ್ರೆ ಶಾಸಕ ಹ್ಯಾರಿಸ್ ಇಡಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರ ಪುತ್ರ ಮತ್ತು ಅವ್ರ ಮನೆ ಮೇಲೆ ಈಗಾಗಲೇ ದಾಳಿ ನಡೆದಿದೆ. ಶ್ರೀಕಿಯ ನಡುವೆ ಅಂದ್ರೆ ಆರ್ಥಿಕ ಫಿನಾನ್ಷಿಯಲ್ ಮತ್ತು ವೈಯಕ್ತಿಕ ನಂಟಿತ್ತು ಎಂಬ ಒಂದು ಕಾರಣಕ್ಕೋಸ್ಕರ ಈಗ ತನಿಖಾ ಸಂಸ್ಥೆಗಳು ಈಗಾಗಲೇ ಆ ತನಿಖೆಯನ್ನ ಮಾಡಿ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು. ಸುಮಾರು 2017 2020 ನಡುವೆ ನಡೆದಂತಹ ಕ್ರಿಪ್ಟೋ ವ್ಯವಹಾರ ಇತ್ತಲ್ಲ, ಅದಕ್ಕೆ ಹಲವಾರು ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಪಟ್ಟಂತೆ
ಶಂಕೆ ಇದೆ ಅಂತ ಹೇಳ್ಬೋದು. ಹಿಂದೆ SIT ಸಂಸ್ಥೆಗೆ ಕೂಡ ನಲ್ಪಾಡ್ ಸಹೋದರ ಕೂಡ ವಿಚಾರಣೆ ಕೂಡ ಮಾಡಲಾಗಿತ್ತು. ಅದ್ರ ಜೊತೆ ಸಿಕಿ ಜೊತೆಗಿನ ಸಂಪರ್ಕ ಮತ್ತು ಎಲ್ಲ ಒಂದು ಆರ್ಥಿಕ ಸಂಬಂಧಗಳ ಬಗ್ಗೆ ಪ್ರಶ್ನೆ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಇಡೀ ಅಧಿಕಾರಿಗಳು ಈ ಪ್ರಕರಣವನ್ನ ತೆಗೆದುಕೊಂಡು ಈಗ ಗಂಭೀರ ಅಂಶಕ್ಕೆ ತೆಗೆದುಕೊಂಡು ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಒಂದು ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇಲ್ಲ ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಾಗೆ ಡಿಜಿಟಲ್ ಫಾರೆನ್ಸಿಕ್ ವಿಶೇಷ ಎಲ್ಲವನ್ನೂ ಕೂಡ ಈಗ ಕಲೆ ಹಾಕ್ತಾರೆ. ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ವಿಶೇಷ ಅಂತ ಸ್ಟಿಕಿ ಜೊತೆ ಹ್ಯಾಕಿಂಗ್ ಮೂಲಕ ನಡೆದಂತಹ ಕ್ರಿಪ್ಟೋ ಕರೆನ್ಸಿ ಅದು ವಿವಿಧ ವ್ಯಕ್ತಿಗಳ ಮೂಲಕ ಮಾರಾಟ ಮಾಡಿದಂತಹ ಪರಿವರ್ತನೆ ಮಾಡಿದ್ದಾನೆ ಹಿಂದೆ ಆರೋಪದ ಬಗ್ಗೆ ಈಗ ವರದಿ ಆದಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಈಗ ಒಟ್ಟಾರೆ ಈ ಇಡಿ ಅಧಿಕಾರಿಗಳಿಗೆ ದಾಳಿ ಮತ್ತಷ್ಟು ತೀವ್ರವಾಗಿದೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಸರ್, ರೋಹನ್, ಈಗ ಮುಖ್ಯವಾಗಿ ಶಾಸಕ ಹ್ಯಾರಿಸ್ ಆಗಿರಬಹುದು, ಜೊತೆಗೆ ಪುತ್ರ ನಲ್ಪಾಡ್ ಇಬ್ಬರಿಗೂ ಕೂಡ ಒಂದು ಕಡೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಯಾಕೆಂತಂದ್ರೆ ಈ ಒಂದು ಮನಿ ಲಾಂಡ್ರಿಂಗ್ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ಜಾಮೀನು ಪಡೆಯೋದು ಬಹಳ ಕಷ್ಟ ಇದೆ. ಏನಾದ್ರೂ ಡಾಕ್ಯುಮೆಂಟ್ ಸಿಕ್ಕಿದ್ರೆ ವಾಟ್ ನೆಕ್ಸ್ಟ್ ಅಂತ. ಅಲ್ಲ, ಏನಂದ್ರೆ ಇದು ಎನ್ಕಂಬ್ರೆನ್ಸ್ ಡೈರೆಕ್ಟರೇಟ್ ಅಧಿಕಾರಿಗಳು ಇದ್ರಲ್ಲ, ಇದು ಮುಂದಿನ ಹೆಜ್ಜೆ ಅಂತಂದ್ರೆ ಶೋಧ ಕಾರ್ಯದ ಒಂದು ವೇಳೆಯಲ್ಲಿ ಈಗ ಅವರಿಗೆ ಕೆಲವೊಂದಿಷ್ಟು ದಾಖಲೆಗಳು, ಕೆಲವೊಂದಿಷ್ಟು ಏನಾದ್ರು ಎವಿಡೆನ್ಸ್ ಗಳು ಏನಾದ್ರು ಸಿಕ್ಕದಂತಹ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದಿಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಅದನ್ನ ಸಮನ್ಸ್ ಗಳನ್ನ ಜಾರಿ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ನ್ಯಾಯಾಲಯಕ್ಕೆ ಹೋದ ಬಳಿಕ ಸಮನ್ಸ್ ಗಳ ಜಾರಿ ಆಗುತ್ತೆ. ಅವನ್ನ ಎಲ್ಲ ಒಂದು ಗಂಭೀರವಾದಂತಹ ಪ್ರಕರಣವನ್ನ ಎದುರಿಸಬೇಕಾಗುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಡಿಜಿಟಲ್ ಸಾಕ್ಷ್ಯಗಳಿಂದ ಹಿಡಿದು ಬ್ಯಾಂಕ್ಗಳೆಲ್ಲ ಅಥವಾ ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ಆಧರಿಸಿ ವ್ಯಕ್ತಿಗೆ ಎಲ್ಲವೂ ದಾಖಲೆಗಳನ್ನು ವಿಚಾರಣೆಗೆ ಕರೆತರುವ ಸಾಧ್ಯತೆ ಕೂಡ ಇದರಲ್ಲಿ ದಟ್ಟವಾಗಿರುತ್ತೆ. ಇದರಲ್ಲಿ ಹಲವು ಒಂದು ಪ್ರಭಾವಿ ವ್ಯಕ್ತಿಗಳ ಒಂದು ಹೈ ಪ್ರೊಫೈಲ್ ಕೇಸ್ ಇರತಕ್ಕಂತ ಏನಂತಂದ್ರೆ ಇವೆಲ್ಲ ಕೇಸ್ಗಳು ನೋಡಿದಾಗ ಇವೆಲ್ಲ ನೇರವಾಗಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಮನಿ ಲಾಂಡ್ರಿಂಗ್ ಆಕ್ಟ್ ಅಂತಂದ್ರೆ ನಾವ್ ಹೇಳ್ಬೋದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬರುತ್ತೆ. ಇದು ಕ್ರಿಪ್ಟೋ ವೇಳೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಫಾರೆನ್ಸಿಕ್ ಏನೆಲ್ಲ ಗಮನಿಸಿದಾಗ ಅಧಿಕಾರಿಗಳು ಈಗ ಮಹತ್ವದ ಸುಳಿ ಏನಾದ್ರು ಸಿಕ್ತಂದ್ರೆ, ಮಹತ್ವದ ದಾಖಲೆಗಳೇನಾದ್ರು ಸಿಕ್ತಂದ್ರೆ ನಿಜಕ್ಕೂ ಕೂಡ ನನ್ನಪಾಡು ಮತ್ತೆ ಹ್ಯಾರಿಸ್ ಅವರಿಗೆ ಸಂಕಷ್ಟನ ಅಂತ ಹೇಳಿ ರಾಜಕೀಯ ಪ್ರಕರಣದಿಂದ ಗಮನಿಸುವಾಗ ಈಗ ವಿರೋಧ ಪಕ್ಷಗಳಿಗೆ ಮತ್ತು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಲು ಕೂಡ ಆರಂಭವಾಗುತ್ತೆ ಅಂತ ಹೇಳಿದ್ರೆ ಈ ಹಗಲಕ್ಕೆ ಸಂಪೂರ್ಣವಾಗಿ ಈಗ ಸತ್ಯಾಸತ್ಯತೆ ತನಿಖೆಯ ಬಳಿಕ ಆಚೆ ಬರಬೇಕಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.